ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಸಮ್ಮರ್ ಸ್ಲಾಮ್ ನೈಟ್ 1 ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಇವತ್ತಿನ ಸಮ್ಮರ್ ಸ್ಲಾಮ್ ನ ಲೈವ್ ಆಗಿ ನೋಡೋದ್ರಿಂದ ವಂಚಿತರಾಗಿದ್ರೆ ತಲೆ ಕೆಡಿಸ್ಕೋಬೇಡಿ. ನಾಳೆನೂ ಕೂಡ ಸಮ್ಮರ್ ಸ್ಲಾಮ್ ನೈಟ್ 2 ಇದೆ. ಸೊ ಅದನ್ನಂತೂ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಅದನ್ನ ನಿಮ್ಮ ಫೋನ್ ನಲ್ಲಿ ಫ್ರೀ ಆಗಿ ಯಾವ ರೀತಿ ನೋಡಬೇಕು ಅಂದ್ರೆ ನೀವೇನು ಮಾಡಬೇಡಿ, ಸೀದಾ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ. ನಾನು ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದು ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ. ಆ ಒಂದು ಲಿಂಕ್ ಇಂದ ನೀವು ಆರಾಮಾಗಿ ಫ್ರೀ ಆಗಿ ಸಮ್ಮರ್ ಸ್ಲಾಮ್ ಹಾಗೆ WWE ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ನ ಎಂಜಾಯ್ ಮಾಡಬಹುದು. ಸೊ ಪ್ಲೀಸ್ ಫಾಲೋ ಮಾಡಿ. ಅದೇ ರೀತಿ ನೈಟ್ ಸ್ಟೋರಿ ನೋಡೋದನ್ನ ಯಾರು ಕೂಡ ಮರಿಬೇಡಿ. ಮಿಸ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗೋದಿಲ್ಲ ಈ ಒಂದು ಶೋನ ಯಾವ ರೀತಿ ನೋಡೋದು ಅಂತ. ಸೊ ಅದನ್ನ ಬಿಟ್ಟು ಈಗ ಸಮ್ಮರ್ ಸ್ಲಾಮ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಗೈಸ್ ಅದ್ಭುತವಾಗಿತ್ತು. ಅಂಡ್ ನನಗಂತೂ ಈ ಒಂದು ಸಮ್ಮರ್ ಸ್ಲಾಮ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನೇನಾಯ್ತು ಅಂತ ಮಾತಾಡೋಣ ಬನ್ನಿ, ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅಂಡ್ ಜೇ ಉಸೋ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಬಗ್ಗೆ ನಾನು ಸಪರೇಟ್ ಆಗಿ ರಿವ್ಯೂ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ಆ ಒಂದು ವಿಡಿಯೋನ ನೋಡಿ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ಅಂಡ್ ಅಷ್ಟೇ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಕ್ತು. ರೋಮನ್ ರೈನ್ಸ್ ಅವರ ಕಡೆಯಿಂದ ಫ್ಲೈಯಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಈ ಬಾರಿ ರೋಮನ್ ರೈನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ಅದ್ಭುತವಾದ ಸ್ಪಿಯರ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಜೇ ಉಸೋಗೆ ಸ್ಪಿಯರ್ ಹಾಕೋದಕ್ಕೆ ಹೋದಾಗ ರೋಮನ್ ರೈನ್ಸ್ ಅವರು ತನ್ನನ್ನ ತಾನು ಸ್ಯಾಕ್ರಿಫೈಸ್ ಮಾಡೋದ್ರ ಮುಖಾಂತರ ಆ ಒಂದು ಸ್ಪಿಯರ್ ನ ತಾನೇ ತಗೊಳ್ತಾರೆ. ಅಂಡ್ ಅದರಿಂದ ನಮ್ಮ ಜೇ ಉಸೋ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಅವರು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಬ್ರಾನ್ಸನ್ ರೀಡ್ ಅವರಿಗೂ ಕೂಡ ಸ್ಪಿಯರ್ ಫ್ಲಾಶ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಟೀಮಿಗೆ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಸೊ ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಈಗ ವಿನ್ ಆಗಿದ್ದಾರೆ. ಒಂದು ಅದ್ಭುತವಾದ ಮ್ಯಾಚ್ ಇದಾಗಿತ್ತು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಅಲೆಕ್ಸಾ ಬ್ಲೇಸ್ ಅಂಡ್ ಶಾರ್ಲೆಟ್ ಫ್ಲೇರ್ ವರ್ಸಸ್ ರಾಕ್ಸಿನಿ ಪ್ರೀಸ್ ಹಾಗೆ ರೊಕೈಲ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಅಂಡ್ ಅದರಲ್ಲೂ WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ತೋರಿಸಿದಂತಹ ಸ್ಟೋರಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ಒಂದು ಮ್ಯಾಚ್ ಅಲ್ಲಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ಮಿಸ್ ಆಗಿ ನಮ್ಮ ಅಲೆಕ್ಸಾ ಬ್ಲೇಸ್ ಅವರು ಶಾರ್ಲೆಟ್ ಫ್ಲೇರ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ರೊಕೈಲ್ ಅವರು ಕಿತ್ತಾಡ್ತಾ ಇರ್ತಾರೆ. ನಮ್ಮ ಅಲೆಕ್ಸಾ ಬ್ಲೇಸ್ ಅವರು ರೊಕೈಲ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ರಾಕ್ಸಿನಿ ಪ್ರೀಸ್ ಅವರು ರೊಕೈಲ್ ಅವರನ್ನ ಎಳ್ಕೊಬಿಡ್ತಾರೆ. ಅಂಡ್ ಆ ಒಂದು ಅಟ್ಯಾಕ್ ಶಾರ್ಲೆಟ್ ಫ್ಲೇರ್ ಅವರಿಗೆ ಬಿದ್ಬಿಡುತ್ತೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲೂ ಕೂಡ ಅದ್ಭುತವಾದ ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲೇಸ್ ಅವರು ರಾಕ್ಸಿನಿ ಪ್ರೀಸ್ ಅವರಿಗೆ ಸಿಸ್ಟರ್ ಆಬಿಗಲ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಶಾರ್ಲೆಟ್ ಫ್ಲೇರ್ ಅವರು ರಿಂಗ್ ಕಾರ್ನರ್ ಅಲ್ಲಿ ನಿಂತ್ಕೊಂಡು ಅಲೆಕ್ಸಾ ಬ್ಲೇಸ್ ಅವ್ರನ್ನ ಗುರಾಯಿಸ್ತಾ ಇರ್ತಾರೆ. ಅಂಡ್ ಆಗ ಅಲೆಕ್ಸಾ ಬ್ಲೇಸ್ ಅವ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಇವಳೇನಾದ್ರೂ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾಳ ಅಂತ. ಅಂಡ್ ನಾನು ಕೂಡ ಆಗ ಅನ್ಕೋತಾ ಇದ್ದೆ, ಓಕೆ ಶಾರ್ಲೆಟ್ ಫ್ಲೇರ್ ಅವರೇನಾದ್ರೂ ಇಲ್ಲಿ ಅಲೆಕ್ಸಾ ಬ್ಲೇಸ್ ಅವರ ಮೇಲೆ ಟರ್ನ್ ಆಗ್ತಾರ ಅಂತ. ಬಟ್ ಆ ರೀತಿ ಮಾಡೋದಿಲ್ಲ. ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಹೋಗಿ ರೊಕೈಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ನಮ್ಮ ಅಲೆಕ್ಸಾ ಬ್ಲೇಸ್ ಅವರು ರಾಕ್ಸಿನಿ ಪ್ರೀಸ್ ಅವರಿಗೆ ಸಿಸ್ಟರ್ ಆಬಿಗಲ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಹೊಸ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿ ನಮ್ಮ ಅಲೆಕ್ಸಾ ಬ್ಲೇಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರು ಇವತ್ತು ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ. ಇದು ಕೂಡ ಒಂದು ಅದ್ಭುತವಾದ ಮ್ಯಾಚ್ ಆಗಿತ್ತು. ಇದಾದ್ಮೇಲೆ ನಮಗೆ ಕೇರಿಯನ್ ಕ್ರಾಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನನಗಂತೂ ಸಾಕಾಗೋಯ್ತು ಗುರು. ಐ ಥಿಂಕ್ ಕೇರಿಯನ್ ಕ್ರಾಸ್ ಅವರ ಕತೆ ಈಗ ಮುಗಿತಾ ಬರ್ತಾ ಇದೆ ಅನ್ಕೋತೀನಿ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಂತೂ ನಮ್ಮ ಕೇರಿಯನ್ ಕ್ರಾಸ್ ಅವ್ರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ. ನಮ್ಮ ಕೇರಿಯನ್ ಕ್ರಾಸ್ ಅವರು ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅಂಡ್ ಒಂದು ಟೈಮ್ ಅಲ್ಲಿ ಬ್ಲೂ ಥಂಡರ್ ಬಾಂಬ್ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಕೇರಿಯನ್ ಕ್ರಾಸ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಕೇರಿಯನ್ ಕ್ರಾಸ್ ಅವರು ಕಿಕ್ಔಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸ್ಕಾರ್ಲೆಟ್ ಅವರು ರೆಫ್ರಿನ ಇಂಟರ್ಫೈರ್ ಮಾಡ್ತಾ ಕೇರಿಯನ್ ಕ್ರಾಸ್ ಅವರ ಕೈಗೆ ಸ್ಟೀಲ್ ಪೈಪ್ ನ ಕೂಡ ಕೊಡ್ತಾರೆ. ಅಂಡ್ ಅದರಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಸ್ಕಾರ್ಲೆಟ್ ಅವರು ಈಗ ಸ್ಯಾಮಿ ಝೈನ್ ಅವರ ಕೈಗೆ ಸ್ಟೀಲ್ ಪೈಪ್ ನ ಕೊಡ್ತಾರೆ. ಈಗ ನೀನೇ ಹೋಗಿ ಕೇರಿಯನ್ ಕ್ರಾಸ್ ಅವರ ಮೇಲೆ ಅಟ್ಯಾಕ್ ಮಾಡು, ನಿನ್ನ ರಾಕ್ಷಸ ರೂಪನ ಹೊರಗಡೆ ತಗೊಂಡ್ ಬಾ ಅಂತ. ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ಆ ರೀತಿ ಮಾಡೋದಿಲ್ಲ. ಎಂಡಿಂಗ್ ಅಲ್ಲಿ ಹಲವಾ ಕಿಕ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಕೇರಿಯನ್ ಕ್ರಾಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇದಾದ್ಮೇಲೆ ನಮಗೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಜೇಡ್ ಕಾರ್ಗಿಲ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ನಮ್ಮ ಜೇಡ್ ಕಾರ್ಗಿಲ್ ಅವರು ಇಡೀ ಮ್ಯಾಚ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅಂಡ್ ಸ್ಟಿಫನಿ ಸ್ಟಾರ್ಟನ್ ಅವರ ಕಡೆಯಿಂದನೂ ಕೂಡ ಜಿಮ್ನಾಸ್ಟಿಕ್ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಒಂದು ಟೈಮ್ ಅಲ್ಲಿ ತನ್ನ ಫಿನಿಶರ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಅಲ್ಲಿ ಒಂದು ಬಾಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫಿನಿಶರ್ ನ ಅವರು ಕಾರ್ನರ್ ಅಲ್ಲಿ ಕನೆಕ್ಟ್
ಮಾಡಿ ಅವರೇ ಸ್ಟಿಫನಿ ಸ್ಟಾರ್ಟನ್ ಅವರ ಕಾಲ್ನ ರೋಪ್ ಮೇಲೆ ಇಡ್ತಾರೆ. ಅದು ವಿಸಿಬಲ್ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ. ಐ ಥಿಂಕ್ ಇಲ್ಲಿ ಕ್ಯಾಮ್ರಾ ಆಂಗಲ್ ತಪ್ಪಿದೆ ಅಂತ ಅನ್ಕೋತೀನಿ. ಅಂಡ್ ಅದರಿಂದ ಆ ಒಂದು ಪಿನ್ ಫಾಲು ಕೌಂಟ್ ಆಗೋದಿಲ್ಲ. ಅಂಡ್ ಅದಾದ್ಮೇಲೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಟಾಪ್ ರೋಪ್ ಮೇಲ್ಗಡೆ ಕರ್ಕೊಂಡೋಗಿ ಅಲ್ಲಿಂದ ಫಿನಿಶರ್ ನ ಪರ್ಫಾರ್ಮ್ ಮಾಡೋದಕ್ಕೆ ಹೋದಾಗ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರೇ ಅದನ್ನ ರಿವರ್ಸ್ ಮಾಡಿ ಅಲ್ಲಿಂದ ನಮ್ಮ ಜೇಡ್ ಕಾರ್ಗಿಲ್ ಅವ್ರನ್ನ ಕೆಳಗಡೆ ಎತ್ತಾಕಿ ಟಾಪ್ ರೋಪ್ ಮೇಲೆ ಎತ್ತಿ ಪ್ರಿಟಿಯೆಸ್ಟ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಜೇಡ್ ಕಾರ್ಗಿಲ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ವಿಮೆನ್ಸ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ವಾಚ್ ಅಂತೂ ಆಯ್ತು, ಆದ್ರೂ ಕೂಡ ಮ್ಯಾಚ್ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ವೈಪರ್ ರ್ಯಾಂಡಿ ಆರ್ಟನ್ ಅಂಡ್ ಜೆಲ್ಲಿ ರೋಲ್ ವರ್ಸಸ್ ಲೋಗನ್ ಪೌಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೆಲ್ಲಿ ರೋಲ್ ಅವರ ಮೊದಲ ಡಬ್ಲ್ಯೂ ಮ್ಯಾಚ್ ಇದಾಗಿತ್ತು ಅಂಡ್ ಅದು ಗೊತ್ತಾಗ್ತಾ ಇತ್ತು. ಬಟ್ ಅವರ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ನ ಹೊಡಿಬೇಕು. ಅಂತಹ ಬಾಂಬ್ಸ್ ಗಳನ್ನ ನಮ್ಮ ಜೆಲ್ಲಿ ರೋಲ್ ಅವರು ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ತಗೊಂಡಿದ್ದಾರೆ. ಸ್ಟಾರ್ಟಿಂಗ್ ನಮ್ಮ ಜೆಲ್ಲಿ ರೋಲ್ ಅವರು ರ್ಯಾಂಡಿ ಆರ್ಟನ್ ಅವರ ಕೈಯಿಂದ ಟ್ಯಾಗ್ ನ ತಗೊಂಡು ನಾನು ಈ ಒಂದು ಮ್ಯಾಚ್ ಒಳಗಡೆ ಬರ್ತೀನಿ ಅಂತ ಬರ್ತಾರೆ. ಇವನ್ ಲೋಗನ್ ಪೌಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಲೋಗನ್ ಪೌಲ್ ಅವರನ್ನ ಶಾಕ್ ಕೂಡ ಮಾಡ್ತಾರೆ. ಅದಾದ್ಮೇಲೆ ಲೋಗನ್ ಪೌಲ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಟ್ಯಾಗ್ ನ ಕೊಟ್ಟಾಗ ನಮ್ಮ ಜೆಲ್ಲಿ ರೋಲ್ ಅವರು ಸ್ವಲ್ಪ ಭಯ ಪಡ್ಕೊಂಡು ರ್ಯಾಂಡಿ ಆರ್ಟನ್ ಅವರಿಗೆ ಟ್ಯಾಗ್ ನ ಕೊಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹಂಗೆ ಜೆಲ್ಲಿ ರೋಲ್ ಅವರ ತಲೆಗುಡಿತಾರೆ. ಅಂಡ್ ಆಗ ನಮ್ಮ ಜೆಲ್ಲಿ ರೋಲ್ ಅವರು ಇಲ್ಲ ನಾನು ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ನೋಡ್ಕೋತೀನಿ ಅಂತ ಬರ್ತಾರೆ. ಸ್ವಲ್ಪ ನೋಡ್ಕೋತಾರೆ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ವಿರುದ್ಧ ಜೆಲ್ಲಿ ರೋಲ್ ಅವರು ಹೇಳ್ತಾನೆ ನಿಲ್ಲೋದಕ್ಕಾಗುತ್ತೆ ಅಲ್ವಾ. ಸೊ ಫೈನಲಿ ನಮ್ಮ ಜೆಲ್ಲಿ ರೋಲ್ ಅವ್ರನ್ನ ಲೋಗನ್ ಪೌಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಸೇರ್ಕೊಂಡು ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಒನ್ ಟೈಮ್ ಅಲ್ಲಿ ಹಾಟ್ ಟ್ಯಾಗ್ ಮುಖಾಂತರ ರ್ಯಾಂಡಿ ಆರ್ಟನ್ ಅವರಿಗೆ ಟ್ಯಾಗ್ ಕೂಡ ಸಿಗುತ್ತೆ. ಅಂಡ್ ಆಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪೌಲ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಕೆಳಗಡೆ ಕರ್ಕೊಂಡೋಗಿ ತನ್ನ ಐಕಾನಿಕ್ ಮೂವ್ ಆದಂತಹ ಅನೌನ್ಸರ್ ಟೇಬಲ್ ಬಾಂಬ್ ಕೂಡ ಕನೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಔಟ್ ಆಫ್ ನೋವೇರ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಕ್ಲೇಮರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವ್ರನ್ನ ಚೆಕ್ ಮಾಡೋದಕ್ಕೆ ಜೆಲ್ಲಿ ರೋಲ್ ಅವರು ಬಂದು ರ್ಯಾಂಡಿ ಆರ್ಟನ್ ಅವ್ರನ್ನ ಚೆಕ್ ಮಾಡಬೇಕಾದ್ರೆ ನಮ್ಮ ಲೋಗನ್ ಪೌಲ್ ಅವರು ಹಿಂದೆಯಿಂದ ಬಂದು ಅವರಿಗೆ ಲಕ್ಕಿ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ಲೋಗನ್ ಪೌಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಸೇರ್ಕೊಂಡು ಜೆಲ್ಲಿ ರೋಲ್ ಅವ್ರನ್ನ ಅನೌನ್ಸರ್ ಟೇಬಲ್ ಮೇಲ್ಗಡೆ ಮಲಗಿಸಿ ಲೋಗನ್ ಪೌಲ್ ಅವರ ಒಂದು ವೈರಲ್ ಮೂಮೆಂಟ್ ನು ಕೂಡ ಮಾಡ್ತಾರೆ. ಅವರು ಸೀದಾ ಪ್ರೈಮ್ ನ ತಗೊಂಡೋಗಿ ಟಾಪ್ ರೋಪ್ ಮೇಲೆ ಎತ್ತಿ ಗ್ಲಾಸ್ ನ ಹಾಕೊಂಡು ಪ್ರೈಮ್ ನ ಕುಡಿದು ಸೀದಾ ಒಂದು ಫ್ಲಾಶ್ ನ ಜೆಲ್ಲಿ ರೋಲ್ ಅವರ ಮೇಲೆ ಕನೆಕ್ಟ್ ಮಾಡ್ತಾರೆ. ಅಂಡ್ ಅನೌನ್ಸರ್ ಟೇಬಲ್ ಕೂಡ ಮುರಿದೋಗುತ್ತೆ. ಆ ಒಂದು ಟೈಮ್ ಅಲ್ಲಿ ಗೊತ್ತಾಗ್ತಾ ಇರುತ್ತೆ ನಮ್ಮ ಜೆಲ್ಲಿ ರೋಲ್ ಅವರು ಪ್ರಿಪೇರ್ ಆಗ್ತಾ ಇದ್ದಾರೆ ಆ ಒಂದು ಫ್ಲಾಶ್ ನ ತಗೊಳ್ಳೋದಕ್ಕೆ ಅಂತ. ಇವನ್ ಅವರು ರೆಡಿ ಆಗಿರ್ತಾರೆ. ಬಾ ನೀನು ಆರು, ನಾನು ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಕ್ಯಾಮ್ರಾ ಆಂಗಲ್ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಬಟ್ ಅಷ್ಟು ಧೈರ್ಯ ಮಾಡಿದ್ರಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ನ ಹೊಡಿಲೇಬೇಕು. ಇದಾದ್ಮೇಲೆ ಅಫಿಷಿಯಲ್ಸ್ ಗಳು ಹಾಗೆ ಡಾಕ್ಟರ್ಸ್ ಗಳು ಬಂದು ಜೆಲ್ಲಿ ರೋಲ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ ಮುಂದೆ ನೀನು ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅಂಡ್ ಆ ಕಡೆ ಆ ಒಂದು ಮ್ಯಾಚ್ ಹ್ಯಾಂಡಿಕ್ಯಾಪ್ ಮ್ಯಾಚ್ ಆಗಿ ಟರ್ನ್ ಆಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರ ಮೇಲೆ ಲೋಗನ್ ಪೌಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅಂಡ್ ಫೈನಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕಮ್ ಬ್ಯಾಕ್ ಮಾಡಿ ಟ್ಯಾಗ್ ನ ಕೊಡೋದಕ್ಕೆ ಹೋದಾಗ ಅಲ್ಲಿ ಆಫ್ ಕೋರ್ಸ್ ಟ್ಯಾಗ್ ನ ಇಸ್ಕೊಳ್ಳೋದಕ್ಕೆ ಜೆಲ್ಲಿ ರೋಲ್ ಅವರೇ ಇರೋದಿಲ್ಲ. ಅಂಡ್ ಅದನ್ನ ನೋಡಿ ನಮ್ಮ ಜೆಲ್ಲಿ ರೋಲ್ ಅವರು ಇಲ್ಲ ರ್ಯಾಂಡಿ ಆರ್ಟನ್ಗೆ ಈಗ ನನ್ನ ಅಗತ್ಯಕತೆ ಇದೆ, ನಾನು ಇವಾಗ ಅಲ್ಲಿಗೆ ಹೋಗ್ಲೇಬೇಕು ಅಂತ ಹೋಗ್ತಾರೆ. ರ್ಯಾಂಡಿ ಆರ್ಟನ್ ಅವರ ಕೈಯಿಂದ ಟ್ಯಾಗ್ ನ ಕೂಡ ತಗೋತಾರೆ. ಅಂಡ್ ಅದಾದ್ಮೇಲೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾರೆ. ಅವರು ಲೋಗನ್ ಪೌಲ್ ಅವರಿಗೆ ಒಂದು ಚೋಕ್ ಸ್ಲಾಮ್ ನ ಹೊಡಿತಾರೆ. ಡ್ರೂ ಮ್ಯಾಕೆಂಟೈರ್ ಅವರಿಗೆ ಬಾಡಿ ಸ್ಲಾಮ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಮತ್ತೊಮ್ಮೆ ಲೋಗನ್ ಪೌಲ್ ಅವರಿಗೆ ಸ್ಲಾಮ್ ನ ಕನೆಕ್ಟ್ ಮಾಡಿ ಪಿನ್ ಮಾಡಬೇಕಾದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಕ್ಲೇಮೋರ್ ಕಿಕ್ ನ ಜೆಲ್ಲಿ ರೋಲ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಆರ್ಕೆವನ್ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಲೋಗನ್ ಪೌಲ್ ಅವರು ರ್ಯಾಂಡಿ ಆರ್ಟನ್ ಅವ್ರನ್ನ ಸ್ಟೀಲ್ ಪೋಲಿಗೆ ತೊಳ್ತಾರೆ. ಅಂಡ್ ಈಗಾಗಲೇ ಕ್ಲೇಮೋರ್ ತಿಂದು ಬಿದ್ದಿದ್ದಂತಹ ಜೆಲ್ಲಿ ರೋಲ್ ಅವರ ಮೇಲೆ ಫ್ಲಾಶ್ ನ ಕನೆಕ್ಟ್ ಮಾಡಿ ಜೆಲ್ಲಿ ರೋಲ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಲೋಗನ್ ಪೌಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ವಿನ್ ಆಗಿದ್ದಾರೆ. ನಿಜವಾಗ್ಲೂ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಎಂ ಪಂಕ್ ಹಾಗೆ ಗಂತರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಆಫ್ ಕೋರ್ಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದ್ಭುತವಾದ ಮ್ಯಾಚ್ ನ ಇವರಿಬ್ರು ಕೂಡ ಸೇರ್ಕೊಂಡು ಡೆಲಿವರ್ ಮಾಡ್ತಾರೆ ಅಂತ. ಅಂಡ್ ಅದೇ ರೀತಿ ಡೆಲಿವರ್ ಕೂಡ ಮಾಡ್ತಾರೆ. ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ಸ್ಲೋ ಫೇಸ್ ಅಲ್ಲಿ ಈ ಒಂದು ಮ್ಯಾಚ್ ಇರುತ್ತೆ. ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವರ ಚಾಪ್ ಇಂದ ಮಿಸ್ ಆಗ್ತಾ ಇರ್ತಾರೆ. ಬಟ್ ಫೈನಲಿ ನಮ್ಮ ಸಿಎಂ ಪಂಕ್ ಅವರಿಗೆ ಗಂತರ್ ಅವರು ಚಾಪ್ಸ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಒಂದ್ ರೀತಿಲಿ ಜಾಸ್ತಿ ನಮ್ಮ ಗಂತರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇರ್ತಾರೆ ಸಿಎಂ ಪಂಕ್ ಅವ್ರನ್ನ. ಇವನ್ ಎರಡೆರಡು ಪವರ್ ಬಂಪ್ ನು ಕೂಡ ಹಾಕ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಸ್ಟಿಲ್ ಕಿಕ್ ಔಟ್ ಮಾಡ್ತಾ ಇರ್ತಾರೆ. ಅಂಡ್ ಇನ್ನ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಗಂತರ್ ಅವರು ಸಿಎಂ ಪಂಕ್ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಕರ್ಕೊಂಡು ಬಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಎತ್ತು ಪೋಸ್ ನ ಕೊಡ್ಬೇಕಾದ್ರೆ ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವರ ಕಾಲ್ ಇಟ್ಕೊಂಡು ಎಳೆದ್ ಬಿಡ್ತಾರೆ. ನಮ್ಮ ಗಂತರ್ ಅವರು ಮಕಡೆ ಆ ಒಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಬಿದ್ದೋಗ್ಬಿಡ್ತಾರೆ. ಅಂಡ್ ಅಲ್ಲಿ ನಮ್ಮ ಗಂತರ್ ಅವರು ಬಸ್ಟೆಡ್ ಓಪನ್ ಆಗ್ತಾರೆ. ಅಂಡ್ ಇಲ್ಲಿಂದ ಈ ಒಂದು ಮ್ಯಾಚ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವರ ಮೇಲೆ ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ಒಂದು ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ಕಮ್ ಬ್ಯಾಕ್ ಮಾಡಿ ಚೋಕ್ ಲಾಕ್ ನ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ಸಿಎಂ ಪಂಕ್ ಅವರು ಗಂತರ್ ಅವರಿಗೆ ಒಂದು GTS ನ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಗಂತರ್ ಅವರು ಕೆಳಗಡೆ ಬೀಳೋದಿಲ್ಲ. ಅಂಡ್ ಸಡನ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಮತ್ತೊಂದು GTS ನ ಗಂತರ್ ಅವರಿಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ
ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ ಅಂಡ್ ನಮ್ಮ CM ಪಂಕ್ ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ ಅಂಡ್ ಅವರು ತನ್ನ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ಕ್ರಚಸ್ ಗಳನ್ನ ಇಟ್ಕೊಂಡು ಬಂದಿರ್ತಾರೆ. ನಮ್ಮ ಪಾಲಿಮೆನ್ ಅವರು ಕೂಡ ಅವರ ಜೊತೆ ಇರ್ತಾರೆ. ನಮ್ಮ ಸೆತ್ ರಾಲೆನ್ಸ್ ಅವರು ಮೊದಲು ಬಂದು CM ಪಂಕ್ ಎಷ್ಟು ದಿನ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ದಿನ ಇಟ್ಕೋ, ಯಾಕಂದ್ರೆ ನಾನು ರಿಕವರಿ ಆಗಿದ್ ಕೂಡ್ಲೇನೆ ನಿನ್ ಕೈಯಿಂದ ಒಂದು ಚಾಂಪಿಯನ್ಶಿಪ್ ನ ತಗೋತೀನಿ ಅಂತ ಹೇಳ್ತಾರೆ. ನಾನು ಅನ್ಕೊಂಡೆ ಓಕೆ ಇಷ್ಟೇ ನಮಗೆ ನೋಡೋದಕ್ಕೆ ಸಿಗೋದು ಅಂತ. ಬಟ್ ನಮ್ಮ ಸೆತ್ ರಾಲೆನ್ಸ್ ಅವರು ವಾಪಸ್ ಹೋಗೋ ರೀತಿ ಹೋಗಿ ಕ್ರಚಸ್ ಗಳನ್ನ ಬಿಸಾಕ್ತಾರೆ, ನೀ ಪ್ಯಾಡ್ ನು ಕೂಡ ಬಿಸಾಕ್ತಾರೆ. ಪಾಲಿಮೆನ್ ಅವರ ಕೈಯಿಂದ ಮನಿ ಇನ್ ದ ಬ್ಯಾಂಕ್ ನ ಇಟ್ಕೊಂಡು ಬಂದು CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ಮನಿ ಇನ್ ದ ಬ್ಯಾಂಕ್ ನ ಇವತ್ತು ಕ್ಯಾಶ್ ಇನ್ ಮಾಡಿದ್ದಾರೆ ಗುರು. ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಇತ್ತು ಅಂಡ್ ಏನ್ ಗುರು ಹಿಂಗ್ ಮಾಡ್ತಾ ಇದ್ರಲ್ಲ, ನಿಜವಾಗ್ಲೂ ಇದನ್ನ ವಿಟ್ನೆಸ್ ಮಾಡ್ತಾ ಇದೀನಲ್ಲ ಮತ್ತೊಮ್ಮೆ ಅಂತ ಅನಿಸ್ತಾ ಇತ್ತು. ಕ್ಯಾಶ್ ಇನ್ ಮಾಡಿದ ಕೂಡಲೇ ಒಂದು ಕರ್ವ್ ಸ್ಟಾಂಪ್ ನ CM ಪಂಕ್ ಅವರಿಗೆ ಕನೆಕ್ಟ್ ಮಾಡಿ ಸೆತ್ ರಾಲೆನ್ಸ್ ಅವರು CM ಪಂಕ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ಸಮ್ಮರ್ ಸ್ಲಾಮ್ ಅಲ್ಲಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಇದಾದ್ಮೇಲೆ ಸೆತ್ ರಾಲೆನ್ಸ್ ಅವರ ಪಲ್ಟನ್ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಕೂಡ ಬರ್ತಾರೆ. ಸೆತ್ ರಾಲೆನ್ಸ್ ಅವರ ಸೆಲೆಬ್ರೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. CM ಪಂಕ್ ಅವರನ್ನ ನೋಡಿ ಪಾಪ ಅಂತ ಖಂಡಿತವಾಗ್ಲೂ ಅನಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ ಗಾಯ್ಸ್, ಸೆತ್ ರಾಲೆನ್ಸ್ ಅವರು ಹೈಸ್ಟ್ ಆಫ್ ದ ಸೆಂಚುರಿ 2 ನ ಪುಲ್ ಮಾಡಿದ್ದಾರೆ ಅಂಡ್ ಅದೇ ರೀತಿ ಅವರ ಐಕಾನಿಕ್ ಟೈಟಲ್ ಸ್ವಿಂಗ್ ಸೆಲೆಬ್ರೇಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಗಾಯ್ಸ್ ಅದ್ಭುತವಾಗಿತ್ತು, ಅದ್ಭುತ ಅದ್ಭುತ ಅದ್ಭುತ. ನೈಟ್ 1 ಮಾತ್ರ ಅದ್ಭುತ, ಸಖತ್ತಾಗಿತ್ತು. ಸೊ ಇಷ್ಟು ಇವತ್ತಿನ ನೈಟ್ 1 ನಲ್ಲಿ ಆದದ್ದು. ಸೊ ನೈಟ್ 1 ನ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನೈಟ್ 2 ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅದಕ್ಕೆ ಏನ್ ಮಾಡಬೇಕು ಅಂತಾನೂ ಕೂಡ ನಾನು ತಿಳಿಸಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನನ್ನನ್ನು ಫಾಲೋ ಮಾಡಿ. ನಾನು ಸ್ಟೋರಿಯಲ್ಲಿ ಒಂದು ಲಿಂಕ್ ನ ಕೊಡ್ತೀನಿ. ಆ ಒಂದು ಲಿಂಕ್ ಇಂದ ನೀವು ನೈಟ್ 2 ನ ಫ್ರೀ ಆಗಿ ನೋಡಬಹುದು ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.